ಸ್ಪರ್ಧೆಯನ್ನ ಕಾಣ್ತಾರೆ. ಚಾಣಕ್ಯತನ ವಿಭಾಗದಲ್ಲಿ ಒಳಭಾಗದಲ್ಲಿ ಫೈನಲ್ ಇನ್ ದ ಮಿಡಲ್. Over to Sandesha. Yes, ಆರಂಭ ಫೈನಲ್ ಕದನ. ಮೊದಲ ಬದಿಯಲ್ಲಿ ಅಟ್ಯಾಕರ್ಸ್ ವಿಟ್ಲ ವಿರುದ್ಧವಾಗಿ ಶರವು ವಾರಿಯರ್ಸ್ ನಡುವಿನ ಫೈನಲ್ ಕದನದಲ್ಲಿ ನಾವು ತಳಿದವೆ. $8,000 ನಗದು ರಾಶಿಗಳ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಳ್ಳುವ ತಂಡ ಯಾವುದಾಗಬಹುದು? ದೀಕ್ಷಿತ್ ತಾಳಿಯಲ್ಲಿ ಅಟ್ಯಾಕರ್ಸ್ ವಿಟ್ಲದ ಪರವಾಗಿ ಫೈನಲ್ ಕದನದಲ್ಲಿ ಸ್ಪರ್ಧೆಗಳಿದ ಮೊದಲ ಉದಯ ಕದನ. ಯಶಸ್ವಿಯ ದಾಳಿ, ಅಂಕಗಳ ಜೊತೆಗೆ ಮರಳಿ ಬರಬಲ್ಲಂತಹ ದಾಳಿ. ದೀಕ್ಷಿತ್ ರೂಪೇಶ ದಾಳಿಯಲ್ಲಿ ರೂಪೇಶ್. ಶರು ವಾರಿಯರ್ಸ್ ಪರವಾಗಿ ಕಾರ್ನರ್ ಆಟಗಾರರನ್ನು ಮೇಲೆರಗುವ ಜವಾಬ್ದಾರಿ ಕಿಶನ. ವಿಟ್ಲದ ಪರವಾಗಿ ಕಿಶನ್ ದಾಳಿಯಲ್ಲಿ ವಿರಾಮದ ಬಳಿಕ ಮತ್ತೆ ಸ್ಪರ್ಧೆ ಆರಂಭ. ಕಬಡ್ಡಿಯ ಮೇಲಿನ ಪ್ರೀತಿ ಎಂತದ್ದು ಅಂತ ನೋಡಿದರೆ ಶಿವಮೊಗ್ಗದಿಂದ ಆಗಮಿಸಿದಂತ ಹಲವು ಕ್ರೀಡಾಪಟುಗಳು ವಿಟ್ಲದಲ್ಲಿದ್ದಾರೆ. ರೂಪೇಶ 5 ಡಿಫೆಕ್ಟರ್ಗಳ ಮಧ್ಯೆ ಸ್ಪರ್ಧೆಗಿದೆ. ದೀಕ್ಷಿತ್ ದಾಳಿಯಲ್ಲಿ ಅಟ್ಯಾಕರ್ಸ್ ವಿಟ್ಲದ ಪರವಾಗಿ ಮೊದಲ ಬದಿಯ ಕದನದಲ್ಲಿ ಫೈನಲ್ ಸ್ಪರ್ಧೆಯಲ್ಲಿ ಪೂರ್ಣ ಪ್ರಮಾಣದ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ. ಎರಡು ಸಮ 2 each point. ಸಮಬಲದ ಹೋರಾಟದ ಹೊಸ್ತಿಲಲ್ಲಿ ಸ್ಪರ್ಧೆಗಳು. ಪೂರ್ಣ ವಿಶ್ವಾಸದ ಹೆಜ್ಜೆಗಳನ್ನು ಇಡುವುದರ ಮುಖೇನವಾಗಿ ದಾಳಿಯಲ್ಲಿ ರೂಪೇಶ ವಿಭಾಗದಲ್ಲಿ ವಿಫಲತೆಯ ದಾಳಿಯಾಗಿದೆ. ಅವಳಿ ಅಂಕದ ಜೋಡಣೆಯೊಂದಿಗೆ 4-2 ಕದನ ವಾರಿಯರ್ಸ್ ಮುನ್ನಡೆಯಲ್ಲಿದೆ. ಚೇತನ್ ದಾಳಿಯಲ್ಲಿ ಫೈನಲ್ ಸ್ಪರ್ಧೆಯಲ್ಲಿ 60 kg ವಿಭಾಗದ ಅಟ್ಯಾಕರ್ಸ್ ವಿಟ್ಲ ಆಯೋಜಿತ ಕಬಡ್ಡಿಯ ಫೈನಲ್ ಸ್ಪರ್ಧೆಯಲ್ಲಿ ಶರ ವಾರಿಯರ್ಸ್ ವಿರುದ್ಧವಾಗಿ ಅಟ್ಯಾಕರ್ಸ್ ವಿಟ್ಲ. ಮಧ್ಯರಾತ್ರಿಯಲ್ಲಿ ಹಲವು ಪ್ರತಿಭೆಗಳು ಎಚ್ಚರವಾಗುತ್ತದೆ. ರೂಪೇಶ ಯಶಸ್ವಿಯ ದಾಳಿ. ಜವಾಬ್ದಾರಿಯನ್ನು ಮುಂದುವರಿಸಿಕೊಳ್ಳಬೇಕಾದಂತಹ ತವಕದ ಹೆಜ್ಜೆಗಳನ್ನ ಸ್ಪಷ್ಟತೆಯ ಪಾದಾಚರಣೆಯ ಮುಖೇನವಾಗಿ ದೀಕ್ಷಿತ್ ದಾಳಿಯಲ್ಲಿ ಅಟ್ಯಾಕರ್ಸ್ ವಿಟ್ಲದ ಪರವಾಗಿ ಪೂರ್ಣ ಪ್ರಮಾಣದ ಡಿಫೆಂಡರ್ಗಳ ಮಧ್ಯ ಸ್ಪರ್ಧೆ ಸ್ಪಷ್ಟತೆಯ ಖ್ಯಾತಿಯಲ್ಲಿ ಅಂಕವನ್ನು ಕಲೆ ಹಾಕುವಲ್ಲಿ ಪ್ರಯತ್ನಗಳಿದೆ. ಬೋನಸ್ ಪ್ಲಸ್ ಪಾಯಿಂಟ್. ನಾಲ್ಕು 5 ಅಂತರ 1 ಅಂಕದ ಮುನ್ನಡೆಯಲ್ಲಿ ಶರ ವಾರಿಯರ್ಸ್ ಇದೆ.
ದಾಳಿಗೆ ಮುಂದುವರಿಸಿಕೊಳ್ಳುವ ಕ್ರಮೇಣವಿದೆ. ಸ್ಪಷ್ಟತೆಗೆ ಸ್ಪರ್ಧೆ ರೇಖೆ ಫೈನಲ್ ಸ್ಪರ್ಧೆಯ ದಿನದಲ್ಲಿ ಹೊರ ಡಿಫೆಂಡರ್ಗಳ ಸ್ಪರ್ಧೆಗಳಲ್ಲಿ ದೀಕ್ಷಿತ್ ಮತ್ತೆ ತಂಡದ ಸಂಪೂರ್ಣ ಜವಾಬ್ದಾರಿಯ ದಾಳಿಗಾರ ದೀಕ್ಷಿತ್ ದಾಳಿಯನ್ನು ಮುಂದುವರಿಸಿಕೊಳ್ಳುವ ಸಂಪೂರ್ಣತೆಯಲ್ಲಿ ಸ್ಪರ್ಧೆಯ ಕಣದಲ್ಲಿ ಮತ್ತೆ ಅಂಕಣ ಬಹಳಷ್ಟು ರೋಚಕತೆಯನ್ನು ಉಳಿಸಿಕೊಳ್ಳಬಲ್ಲ ಹೋರಾಟದ ಅವಧಿಯಲ್ಲಿ ರೂಪೇಶ ದಾಳಿಯಲ್ಲಿ ಇರಾದ ರೂಪೇಶ 4 ಡಿಪೆಂಡ್ಗಳ ಮಧ್ಯೆ ಕದನ ರೋಚಕತೆಯಲ್ಲಿ ಉಳಿಸಿಕೊಳ್ಳುವ ಹಂತ ರೂಪೇಶ ಎಂತ ಮರಳುವಿಕೆ ಪರಿಪೂರ್ಣವಾದಂತ ಆಟ ಇದು ಫೈನಲ್ ಕದನದಲ್ಲಿ ಟೈಮ್ ಔಟ್ ವಿಶ್ರಾಂತಿಯ ಕೋರಿಕೆ ಆದ ಹೋರಾಟ ಸರ್ವಾಂಗೀಣ ಆಟದ ಪ್ರತಿರೋಧತೆಗಳಲ್ಲಿ ಪ್ರತ್ಯುತ್ತರಗಳನ್ನು ಕೊಡಬಲ್ಲಂತಹ ಶ್ರೇಷ್ಠ ಆಟದ ಅವಧಿ ರಂಗೇರುತ್ತಾ ಇದೆ. ಫೈನಲ್ ಕದನ ಮುಂದುವರಿಯುವ ಹಾದಿಯ ಸ್ಪಷ್ಟತೆಗೆ ಸ್ಪರ್ಧೆಯಲ್ಲೇ ಮುಂದುವರಿಯುವ ಹಾದಿಗಲ್ಲೇ ಸ್ಪರ್ಧೆಗಳಿದೆ. ಅವನ ಸೌಂಡ್ ಸರ್ ಅವನ ಸೌಂಡ್ ಸಿಸ್ಟಮ್ ಮೈಕ್ ಬ್ಯಾಟ್ರಿ ರೂಪೇಶ ತ್ರಿಬಲ್ ಡಿಫೆಂಡರ್ಗಳ ಮಧ್ಯೆ ಸೂಪರ್ ಟಗಲಿ ಆನ್ ಆಗಿದೆ. ರೂಪೇಶ್ ಇರಾ ದಾಳಿಯಲ್ಲಿ ಅಟ್ಯಾಕರ್ಸ್ ವಿಟ್ಟದ ಪರವಾಗಿ ದೀಕ್ಷಿತ್ ಕಿಶನ್ ಸಿದ್ದಿಕ್ ಶರವ್ ವಾರಿಯರ್ಸ್ ಪರವಾಗಿ ರೂಪೇಶನ ದಾಳಿ ಇದೆ. ಬ್ಯಾಟಿಂಗ್ ಮಾಡುವ ಬಗೆತದಲ್ಲಿ ಸ್ಪರ್ಧೆ ವಿಶ್ರಾಂತಿಯ ಕೋರಿಕೆಯಲ್ಲಿ ಮೊದಲ ಅವಧಿ ಮುಕ್ತಾಯವಾಗುತ್ತಾ ಇದೆ. ಮಧ್ಯಂತರ ವಿರಾಮದ ಕೋರಿಕೆ ಆರಂಭವಾಗಿದೆ. ಮೊದಲ ಅವಧಿಯ ಮುಕ್ತಾಯದ ಬಳಿಕ ದ್ವಿತೀಯ ಅವಧಿಯ ಕದನಗಳು. ದ್ವಿತೀಯ ಅವಧಿಯ ಕದನದಲ್ಲಿ ಆರಂಭದ ದಾಳಿ ಅಟ್ಯಾಕರ್ಸ್ ವಿಟ್ಲದ ಪರವಾಗಿ ದೀಕ್ಷಿತ್ ದಾಳಿಯಲ್ಲಿ ವಿಟ್ಲದ ತಂಡದ ಪರವಾಗಿ ಸ್ಪಷ್ಟವಾದ ಪಾದಚಲನೆ ಬಳಸಿಕೊಳ್ಳುವ ಮೂಲಕವಾಗಿ ರಣಾಂಗಣದಲ್ಲಿ ಅತಿರಥ ಮಹಾರಥ ಜೂನಿಯರ್ ತಾರೆಗಳ ಸಮಾಗಮದ ಫೈನಲ್ ಕದನ 8 ಮತ್ತು 6 ಸಾವಿರಗಳ ಮಧ್ಯೆ 2,000 ಅಂತರವಿದೆ. ಗೆಲುವು ಮತ್ತು ಸೋಲಿನ ಮಧ್ಯೆ ಚಾಂಪಿಯನ್ ಪಟ್ಟವನ್ನು ಗಳಿಸಿಕೊಳ್ಳಬಲ್ಲವರಾರು? ಶರವು ವಾರಿಯರ್ಸ್, ಆತಿಥೇಯ ಅಟ್ಯಾಕರ್ಸ್. ವಿಟ್ಲ ತಂಡಗಳು ಪ್ರಸ್ತುತ ಅಂಕಣದಲ್ಲಿ ಎಲ್ಲ ವಿಭಾಗಗಳಲ್ಲೂ ಚಲಾವಣೆಯಲ್ಲಿರುವ ಆಟಗಾರ ರೂಪೇಶ ದಾಳಿಯಲ್ಲಿ ಅಂಕ ಕಸೆಯುವ ಪ್ರಯತ್ನಗಳಂತೂ ಮುಂದುವರಿತಾ ಇದೆ. ಪರಿಣಾಮ ಈ ಸ್ಪರ್ಧೆಯ ಕಣದಲ್ಲಿ ಫೈನಲ್ ರೋಚಕ ಅನುಭವಗಳನ್ನು ತೆರೆದಿಡಬಲ್ಲಂತ ನಿರಂತರ ಹೆಜ್ಜೆಯಲ್ಲಿ ದೀಕ್ಷಿತ್ ಅಟ್ಯಾಕರ್ಸ್ ವಿಟ್ಲ ತಂಡದ ರಣಭಯಂಕರ ಆಟಗಾರ. ಪ್ರತಿ ಪಂದ್ಯಾವಳಿಗಳಲ್ಲಿ ತಂಡಕ್ಕಾಗಿ ಆಸರೆಯಾಗಬಲ್ಲ ಕೆಚ್ಚದೆಯ ಹೋರಾಟಗಾರ. ಇಲ್ಲಿ ತಾಳ್ಮೆ ಇದೆ. ಆಟದ ಭಿನ್ನತೆಗಳನ್ನ ಬದಲಾಯಿಸಿಕೊಳ್ಳಬಲ್ಲಂತ ಪಾದರಸ ಚಲನೆಯ ಅದ್ಭುತ ಆಟವನ್ನ ಒಳಭಾಗದಲ್ಲಿ ದೀಕ್ಷಿತ್ ಪರ್ಫೆಕ್ಟ್ ಆಗಿರುವಂತಹ ಆಟ. ಸಮಯವನ್ನ ಸರಿದೂಗಿಸಿಕೊಳ್ಳಬಲ್ಲ ಆಟದ ಅವಕಾಶ 4 ಡಿಫೆಂಡರ್ಗಳ ಮಧ್ಯೆ ರಣಾಂಗಣ ತಂತ್ರಗಳನ್ನ ಹೆಣೆದುಕೊಳ್ಳಬಲ್ಲ श्रेष्ठ आटद अवकाश. लास्ट 5 मिनट्स, आखिरी 5 मिनट का समय बाकी है. फिलहाल इस मैच पर आगे है शरव वॉरियर्स. रूपेश करेंगे आक्रमण. ಮೆಲ್ಲ ಮೆಲ್ಲನೆ ಪಂದ್ಯದ ಹಿಡಿತದಲ್ಲಿ ಬಿಗಿಯಾದಂತಹ ನಿರೀಕ್ಷೆಯನ್ನು ಉಳಿಸಿಕೊಂಡಂತೆ ಮನೋಹರ್ ಅವರು. ಅದರ ಜೊತೆಗೆ ಈ ಪಂದ್ಯಾವಳಿಯ ವಿಶೇಷ ಆಕರ್ಷಣೀಯ ತೀರ್ಪುಗಾರ ನಮ್ಮ ರೋಹಿತ್ ಅವರಿದ್ದಾರೆ. 6-5
1 ಅಂಕದ ಅಂತರ. ಆರು 5ರ ಕದನದಲ್ಲಿ ಸ್ಪರ್ಧೆಗಳು. ದೀಕ್ಷಿತ್ ಅಟ್ಯಾಕರ್ಸ್ ಪರವಾಗಿ ದಾಳಿಗೆ ಮುಂದುವರಿಸಿಕೊಳ್ಳುವ ಕ್ರಮೇಣ ಮಧ್ಯ ಸ್ಪರ್ಧೆಗೆ 6 ಡಿಫೆಂಡರ್ಗಳ ಮಧ್ಯ ಸ್ಪರ್ಧೆ. ಚಾಣಕ್ಯತನದ ದಾಳಿ ಮುಂದುವರಿತಾ ಇದೆ. ದೀಕ್ಷಿತ್ and it is do or die. Last 4 minutes. आखिरी 4 मिनट का समय बाकी है. ये है do or die. बिना पॉइंट के साथ वापस लौटना तो बाहर बैठना होगा. रूपेश करेंगे बिल्कुल. ಇಲ್ಲಿ ಪಂದ್ಯದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಆಟದ ಕೆಚ್ಚದೆಯ ಸ್ಪರ್ಧೆಯನ್ನ ಕಾಣ್ತಾ ಕಿಶನ್ ಮ್ಯಾಗ್ನೆಟಿಕ್ ಪವರ್ ಇದೆ ಕಿಶನ್ನ ಹಸ್ತಗಳಲ್ಲಿ. ಅಯಸ್ಕಾಂತೀಯ ಬಲ, ಬಿಡಲಾರದ ಬಂಧನ. ಚಾಂಪಿಯನ್ ಪಟ್ಟವನ್ನ ಅಲಂಕರಿಸಿಕೊಳ್ಳುವಂತಹ ತಂಡ ಯಾವುದಾಗಬಹುದು? ಅವಳಿ ಡಿಫೆಂಡರ್ಗಳ ಮಧ್ಯೆ ಸ್ಪರ್ಧೆ ಇದೆ. ದೀಕ್ಷಿತ್ ದಾಳಿಯಲ್ಲಿ ಸರ್ವಾಂಗೀಣ ಲಾಸ್ಟ್ 3 minutes ಫಾರ್ ದ ಫುಲ್ ಟೈಮ್. ಅಂತಿಮ 3 ನಿಮಿಷದ ಕದನ. 180 ಸೆಕೆಂಡ್ಸ್ಗಳು ಬಾಕಿ ಇರುವ ಕದನದಲ್ಲಿ ರೈಫಲ್ ದಾಳಿಯಲ್ಲಿ ಸ್ಪಷ್ಟತೆಯ ಸ್ಪರ್ಧೆಯ ನಿಖರತೆಯಲ್ಲಿ ಏಕಾಂಗಿಯ ಹೋರಾಟವನ್ನು ಮುಂದುವರಿಸಿಕೊಳ್ಳುವ ಕ್ರಮೇಣದಲ್ಲಿ ಆಲ್ ಔಟಿನ ಹೊಸ್ತಿಲಲ್ಲಿ ಶರವು 7ರ ಮುಖೇನ ಸ್ಪರ್ಧೆಗಿದೆ. 10-7 in favor of the team. Attackers ವಿಟ್ಲ ಮುನ್ನಡೆಯಲ್ಲಿದೆ. 13-7ರಲ್ಲಿ ಕದನಗಳು. ಮನೆಯಲ್ಲಿ ಯಾರಿಲ್ಲದ ಬೀಗ ಹಾಕಿ ಬನ್ನಿ. ಲಾಸ್ಟ್ 2 minutes, ಅಂತಿಮ 2 ನಿಮಿಷಗಳ ಅವಧಿಯಲ್ಲಿ ಕದನವಿದೆ. 20 ಸೆಕೆಂಡ್ಸ್ಗಳು ಬಾಕಿರುವ ಕದನಗಳು. ಅಂತಿಮ ಕ್ಷಣದ ಸ್ಪರ್ಧೆಯಲ್ಲಿ ರೂಪೇಶ್ ದಾಳಿಗಲ್ಲೇ ಅಂಕಗಳು ಬೇಕಾಗಿದೆ. ತವಕದಲ್ಲಿ ಪೂರ್ಣ ವಿಶ್ವಾಸದ ಹೆಜ್ಜೆಗಳಲ್ಲಿ ರೂಪೇಶ್ ಶರವು ವಾರಿಯರ್ಸ್ ಪರವಾಗಿ ರೂಪೇಶ ಶ್ರವಣನ ಟ್ಯಾಕಲ್ಗೆ ಸವಾಲೊಡ್ಡಿದ ಸುಮಿತ್. ಸರ್ ಸ್ಕೋರ್ ಬ್ಯಾನ್. ಅಟ್ಯಾಕರ್ಸ್ ವಿಟ್ಲ ಮುನ್ನಡೆಯಲ್ಲಿದೆ. ಸೆಮಿಫೈನಲ್ ನಲ್ಲಿ ಸಂದೀಪ್ ರವರು 1,000 ನಗದು ರಾಶಿಯನ್ನ ಆದಾಗಲೇ ಲಾಸ್ಟ್ ಮಿನಿಟ್, ಫೈನಲ್ ಮಿನಿಟ್. ಅಂತಿಮ ನಿಮಿಷದ ಕಾಲ ಆಗಲೇ ಆಗಿದೆ. ಸೆಕೆಂಡ್ಸ್ಗಳ ಲೆಕ್ಕಾಚಾರದ ಪಂದ್ಯಾಟದಲ್ಲಿದೆ. 8-14ರಲ್ಲಿ ಸ್ಪರ್ಧೆ ಇದೆ. ರೂಪೇಶ್ ದಾಳಿಯಲ್ಲಿ ಅಂತಿಮ ಕ್ಷಣದ ಹೋರಾಟದಲ್ಲಿ ಮುಂದುವರಿಯಬೇಕಾಗಿದೆ. ರೂಪೇಶನ ಬಂಧನ ಪ್ರಬಲವಾಗಿದೆ. ಬೋನಸ್ ಖಾತೆಗೆ ದೀಕ್ಷಿತ್ ದಾಳಿಯಲ್ಲಿ ಸೆಕೆಂಡ್ಸ್ಗಳ ಲೆಕ್ಕಾಚಾರದ ಕದನ. ಎಸ್ 2025 ಆಯೋಜನೆಗೊಳಿಸಿರುವಂತಹ 60 ಕೆಜಿ ವಿಭಾಗದ ಈ ಕಬಡ್ಡಿ ಪಂದ್ಯಾಕೂಟದ 2025 ಚಾಂಪಿಯನ್ ಅಟ್ಯಾಕರ್ಸ್ ವಿಟ್ಲ 2025 ಚಾಂಪಿಯನ್ ಆಗಿದೆ.